ಹೆಲೋ ಫ್ರೆಂಡ್ಸ್, ಹಿಂದೂಸ್ತಾನ್ ಆಟೋ ಲಿಂಕ್ ಶಿವಮೊಗ್ಗ ವತಿಯಿಂದ ನಿಮಗೆಲ್ಲ ಸ್ವಾಗತ. ನೋಡ್ಬಿಡೋದು ಇನ್ನು ಮುಂದೆ ಒಂದೊಂದು ವೆಹಿಕಲ್ ಬಂದಿದೆ. ಈ ಗಾಡಿಯ ನಂಬರ್ ಬಂದು K17D6642. ಹೌದು ಸ್ನೇಹಿತರೆ, K17 ಬಂದು ನಿಮಗೆ ದಾವಣಗೆರೆ ರಿಜಿಸ್ಟ್ರೇಷನ್ ವೆಹಿಕಲ್ ಆಗಿರುತ್ತೆ. ಹಾಗೆ ಈ ಗಾಡಿಯ ವೇರಿಯಂಟ್ ಬಂದು ಬುಲೆರೋ ಪಿಕಪ್ 1.7 ವೆಹಿಕಲ್ ಆಗಿರುತ್ತೆ. ನೋಡ್ಬೋದು ನಿಮ್ಮ ಮುಂದೆ ಬುಲೆರೋ ಪಿಕಪ್ 1.7ನ ಬ್ಯಾಡ್ಜಿಂಗ್ ಕೂಡ ನೋಡ್ಬೋದು. ಹಾಗೆ ಈ ಗಾಡಿಯ ಮಾಡೆಲ್ ಬಂದು 2019 ಮಾಡಲು ಸೆಕೆಂಡ್ ಓನರ್ಶಿಪ್ಪಲ್ಲಿರುತ್ತೆ. ಯಾವುದೇ ಥರ ಆಕ್ಸಿಡೆಂಟ್ ಆಗಿರೋದಿಲ್ಲ. ವೆಹಿಕಲ್ಲು ಫುಲ್ಲಿ 100% ಒರಿಜಿನಲ್ ವೆಹಿಕಲ್ಲೇ ಆಗಿರುತ್ತೆ. ಶೋರೂಮ್ ಪೇಂಟಲ್ಲೇ ಇರುತ್ತೆ ವೆಹಿಕಲ್ಲು. ಯಾವುದೇ ಥರ ರೀಪೇಂಟ್ ಕೂಡ ಏನೂ ಆಗಿರೋದಿಲ್ಲ. ನೋಡ್ಬೋದು ನಿಮ್ಮ ಮುಂದೆ ಆ್ಯಸ್ ಇಟ್ ಈಸ್ ಕಂಡೀಷನ್ ವೆಹಿಕಲ್ ತೋರಿಸ್ತಾ ಇದ್ದೀನಿ. ಹಾಗೂ ಈ ಗಾಡಿಯಲ್ಲಿ ಅಲ್ಲಿ ಒರಿಜಿನಲ್ ಟೈರ್ಸ್ ಇರುತ್ತೆ. ಹಾಗೆ ನಿಮಗೆ ಈ ಗಾಡಿಯ ರೈಟ್ನ ಫ್ರಂಟ್ ಟೈರ್ ಕೂಡ ತೋರಿಸ್ಕೊಡ್ತೀನಿ. ನೋಡ್ಬೋದು ರೈಟ್ನ ಫ್ರಂಟ್ ಟೈರ್ ನೋಡ್ಬೋದು ಫುಲ್ಲಿ ಬಟನ್ ಟೈರೇ ಆಗಿರುತ್ತೆ. ಹಾಗೆ ರೈಟ್ನ ಬ್ಯಾಕ್ ಟೈರು ಬ್ರ್ಯಾಂಡ್ ನ್ಯೂ ಟೈರ್ ಆಗಿರುತ್ತೆ. ಹಾಗೆ ಒಮ್ಮೆ ಗಾಡಿಯ ರೈಟ್ನ ಪೂರ್ತಿ ಪ್ರೊಫೈಲ್ ಕೂಡ ಚೆಕ್ ಮಾಡ್ಕೊಳ್ಬೋದು ನೀವು. ರೈಟ್ ಪ್ರೊಫೈಲ್ ಕೂಡ ತುಂಬ ನೀಟ್ ಆ್ಯಂಡ್ ಬ್ಯೂಟಿಫುಲ್ ಕಂಡೀಷನಲ್ಲೇ ಇರುತ್ತೆ. ನೋಡ್ಬೋದು ರೋಡ್ ಬಾಡಿ ಕೂಡ ಪೇಂಟ್ ಆಗಿಲ್ಲ, ಅದು ಕೂಡ ಶೋರೂಮ್ ಪೇಂಟಲ್ಲೇ ಇರುತ್ತೆ. ಹಾಗೆ ಈಗ ಒಮ್ಮೆ ಈ ಗಾಡಿಯ ಚಾಸಿ ಕೂಡ ಚೆಕ್ ಮಾಡ್ಕೊಳ್ಬೋದು. ಚಾಸಿ ವ್ಯೂ ಕೂಡ ನಿಮಗೆ ಒಮ್ಮೆ ತೋರಿಸ್ಕೊಡ್ತೀನಿ. ನೋಡ್ಬೋದು ಚಾಸಿ ಕೂಡ ಫುಲ್ಲಿ ಒರಿಜಿನಲ್ ಇರುತ್ತೆ. ಯಾವುದೇ ಥರ ಕ್ರ್ಯಾಕ್ ಏನಾಗಿರೋದಿಲ್ಲ. ಹಾಗೆ ಅಂಡರ್ ಬಾಡಿ ಕೂಡ ತೋರಿಸ್ಕೊಡ್ತೀನಿ. ನೋಡ್ಬೋದು ಅಂಡರ್ ಬಾಡಿ ಕೂಡ ಶೋರೂಮ್ ಬಾಡಿಯಲ್ಲೇ ಇರುತ್ತೆ. ಯಾವುದೇ ಥರ ಹಾಳಾಗಿರೋದಿಲ್ಲ. ಹಾಗೆ ಒಮ್ಮೆ ಈ ಗಾಡಿ ನಿಮಗೆ ಬ್ಯಾಕ್ ವ್ಯೂ ಕೂಡ ಚೆಕ್ ಮಾಡಿಸ್ಕೊಡ್ತೀನಿ. ನೋಡ್ಬೋದು ಬ್ಯಾಕ್ ವ್ಯೂ ಕೂಡ ಚೆಕ್ ಮಾಡ್ಕೊಳ್ಬೋದು. ಬ್ಯಾಕ್ ವ್ಯೂ ಕೂಡ ತುಂಬ ನೀಟ್ ಆ್ಯಂಡ್ ಬ್ಯೂಟಿಫುಲ್ ಕಂಡೀಷನ್ ಇರುತ್ತೆ. K17D6642 HSRP ಪ್ಲೇಟೊಂದಿಗೆ ಗಾಡಿ ಇರುತ್ತೆ. ಹಾಗೆ ಒಮ್ಮೆ ಈ ಗಾಡಿಯ ಲೋಡಿಂಗ್ ಬಾಡಿಯ ತೋರಿಸ್ಕೊಡ್ತೀನಿ, ಚೆಕ್ ಮಾಡ್ಕೊಳ್ಬೋದು. ಲೋಡಿಂಗ್ ಪ್ಲಾಟ್ಫಾರ್ಮ್ ಕೂಡ ಚೆಕ್ ಮಾಡ್ಕೊಳ್ಬೋದು. ತುಂಬ ನೀಟ್ ಆ್ಯಂಡ್ ಬ್ಯೂಟಿಫುಲ್ ಕಂಡೀಷನಲ್ಲಿರುತ್ತೆ. ಯಾವುದೇ ಥರ ಡೆಂಟ್ ಇರೋದಿಲ್ಲ, ಫುಲ್ಲಿ ಒರಿಜಿನಲ್ ಇರುತ್ತೆ. ಹಾಗೆ ಒಮ್ಮೆ ಗಾಡಿಯ ಲೆಫ್ಟ್ನ ಪೂರ್ತಿ ಪ್ರೊಫೈಲ್ ಕೂಡ ಚೆಕ್ ಮಾಡ್ಕೊಳ್ಬೋದು. ಲೆಫ್ಟ್ ಪ್ರೊಫೈಲ್ ಕೂಡ ತುಂಬ ನೀಟ್ ಆ್ಯಂಡ್ ಗುಡ್ ಕಂಡೀಷನಲ್ಲಿರುತ್ತೆ. ಹಾಗೆ ಲೆಫ್ಟ್ನ ಬ್ಯಾಕ್ ಟೈರ್ ಕೂಡ ನಿಮಗೆ ತೋರಿಸ್ಕೊಡ್ತೀನಿ. ಲೆಫ್ಟ್ನ ಬ್ಯಾಕ್ ಟೈರ್ ಕೂಡ ಬ್ರ್ಯಾಂಡ್ ನ್ಯೂ ಟೈರೇ ಆಗಿರುತ್ತೆ. ಹಾಗೆ ಲೆಫ್ಟ್ನ ಫ್ರಂಟ್ ಟೈರ್ ಕೂಡ ನಿಮಗೆ ಚೆಕ್ ಮಾಡಿ ತೋರಿಸ್ತೀನಿ. ಇದು ಕೂಡ ಫುಲ್ಲಿ ಬಟನ್ ಟೈರೇ ಆಗಿರುತ್ತೆ. ಹಾಗೆ ಒಮ್ಮೆ ಈ ಗಾಡಿಯ ನಿಮಗೆ ಇಂಟೀರಿಯರ್ ಕೂಡ ಚೆಕ್ ಮಾಡಿ ತೋರಿಸ್ತೀನಿ. ನೋಡ್ಬೋದು ಇಂಟೀರಿಯರ್ ನೋಡೋದಾದರೆ ಸೀಟ್ ಕುಷನಿಂಗ್ ನಿಮಗೆ ಶೋರೂಮ್ ಸೀಟ್ ಕುಷನಿಂಗಲ್ಲೇ ವೆಹಿಕಲ್ ಇರುತ್ತೆ. ಯಾವುದೇ ಥರ ನಿಮಗೆ ಹಾಳಾಗಿರೋದಿಲ್ಲ. ಶೋರೂಮ್ ಸೀಟ್ ಕುಷನಿಂಗಲ್ಲೇ ಇರುತ್ತೆ. ಹಾಗೆ ರೂಫ್ ಟಾಪ್ ಕೂಡ ಚೆಕ್ ಮಾಡ್ಕೊಳ್ಬೋದು. ರೂಫ್ ಟಾಪ್ ಕೂಡ ತುಂಬ ನೀಟ್ ಆ್ಯಂಡ್ ಗುಡ್ ಕಂಡೀಷನಲ್ಲೇ ಇರುತ್ತೆ. ಹಾಗೆ ಡ್ಯಾಶ್ಬೋರ್ಡ್ ಕೂಡ ಚೆಕ್ ಮಾಡ್ಕೊಳ್ಬೋದು. ಡ್ಯಾಶ್ಬೋರ್ಡ್ ಕೂಡ ತುಂಬ ಕ್ಲೀನ್ ಕಂಡೀಷನಲ್ಲಿ ಇರುತ್ತೆ. ಹಾಗೆ ಒಮ್ಮೆ ಈ ಗಾಡಿಯ ಓಡೋಮೀಟರ್ ಕೂಡ ನಿಮಗೆ ತೋರಿಸ್ಕೊಡ್ತೀನಿ. ಓಡೋಮೀಟರ್ನಲ್ಲಿ ನಿಮಗೆ 1,58,494 ಕಿಲೋಮೀಟ್ರು ರೀಡಿಂಗ್ ತೋರಿಸ್ತಾ ಇರುತ್ತೆ. ಹಾಗೆ ಒಮ್ಮೆ ಈ ಗಾಡಿಯ ಇಂಜಿನ್ ವ್ಯೂ ಕೂಡ ಒಮ್ಮೆ ನಿಮಗೆ ಚೆಕ್ ಮಾಡಿ ತೋರಿಸ್ತೀನಿ. ಈ ಗಾಡಿ BS4 ವೆಹಿಕಲ್ ಆಗಿರುತ್ತೆ. ನೋಡ್ಬೋದು BS4 ಇಂಜಿನ್ ನಿಮಗೆ ಚೆಕ್ ಮಾಡಿ ತೋರಿಸ್ತೀನಿ. ನೋಡ್ಬೋದು ಇಂಜಿನ್ ಕೋಟಿಂಗ್ ಅಂತ ಮಾಡ್ತಾರೆ. ಅಂದರೆ ಇಂಜಿನ್ ಯಾವುದೇ ಥರ ಎಲ್ಲಿ ಕಚ್ಚಬಾರ್ದಂತ ಇಂಜಿನ್ ಕೋಟಿಂಗ್ ಮಾಡೋದ್ರಿಂದ ಈ ಥರ ಇರುತ್ತೆ ಇಂಜನ್ನು. ನೋಡ್ಬೋದು ನಿಮ್ಮ ಮುಂದೆ ತುಂಬ ನೀಟ್ ಆ್ಯಂಡ್ ಗುಡ್ ಕಂಡೀಷನಲ್ಲೇ ಇರುತ್ತೆ ವೆಹಿಕಲ್ಲು. ನ್ಯೂ ಬ್ಯಾಟ್ರಿ ಕೂಡ ಇರುತ್ತೆ ವೆಹಿಕಲಲ್ಲಿ. ಹಾಗೆ ಗಾಡಿ ಒಮ್ಮೆ ಪೂರ್ತಿ ಡೀಟೇಲ್ಸ್ ಹೇಳ್ತೀನಿ, ಕೇಳಿಸ್ಕೋಬೋದು. K17D6642 2019 ಮಾಡಲು ಬುಲೆರೋ ಪಿಕಪ್ 1.7 ಎಕ್ಸ್ಟ್ರಾ ಲಾಂಗ್ BS4 ಇಂಜಿನ್ನು, ಸೆಕೆಂಡ್ ಓನರು, FC ಇನ್ಶೂರೆನ್ಸ್ ರನ್ನಿಂಗಲ್ಲಿರುತ್ತೆ. ಅಲ್ಲಿ ಒರಿಜಿನಲ್ ಟೈರ್ಸ್ ಇರುತ್ತೆ. ಗಾಡಿ ಯಾವುದೇ ಥರ ಆಕ್ಸಿಡೆಂಟ್ ಆಗಿರೋದಿಲ್ಲ, ಫುಲ್ಲಿ ಒರಿಜಿನಲ್ ವೆಹಿಕಲ್ ಆಗಿರುತ್ತೆ. ಗಾಡಿಯ ಲೊಕೇಶನ್ ಬಂದು ಹಿಂದೂಸ್ತಾನ್ ಆಟೋ ಲಿಂಕ್ ಶಿವಮೊಗ್ಗ. ಹಿಂದೂಸ್ತಾನ್ ಆಟೋ ಲಿಂಕ್ ಶಿವಮೊಗ್ಗದ ಬಸ್ ಸ್ಟ್ಯಾಂಡ್ ನಿಯರ್ ಇರುತ್ತೆ. ಬಸ್ ಸ್ಟ್ಯಾಂಡಿಂದ ಬರೀ ಅರ್ಧ ಕಿಲೋಮೀಟರ್ ದೂರದಲ್ಲಿರುತ್ತೆ ವೆಹಿಕಲ್ಲು. ಈ ಗಾಡಿಯ ಹೆಚ್ಚಿನ ಮಾಹಿತಿಗಾಗಿ ನೀವು ಮೇಲ್ಗಡೆ ಕಾಣ್ತಿರೋ 7204297142 ಈ ನಂಬರ್ಗೆ ಕಾಲ್ ಮಾಡಿ ಕೂಡ ಈ ಗಾಡಿಯ ಪೂರ್ತಿ ಡೀಟೇಲ್ ಕೂಡ ಪಡ್ಕೊಳ್ಬೋದು. ಹಾಗೆ ಈ ಗಾಡಿಯ ಹೆಚ್ಚಿನ ಮಾಹಿತಿಗಾಗಿ ಹಿಂದೂಸ್ತಾನ್ ಆಟೋ ಲಿಂಕ್ ಶಿವಮೊಗ್ಗ ಜಿಲ್ಲೆಯಲ್ಲೇ ಶಿವಮೊಗ್ಗ ಬಸ್ ಸ್ಟ್ಯಾಂಡಿಂದ ಬರೀ ಅರ್ಧ ಕಿಲೋಮೀಟರ್ ದೂರದಲ್ಲಿ ಲೊಕೇಟೆಡ್ ಆಗಿರುತ್ತೆ. ಅಲ್ಲಿ ಬಂದು ಕೂಡ ನೀವು ಈ ಗಾಡಿಯ ಟ್ರಯಲ್ ಕೂಡ ನೋಡಿ ಈ ಗಾಡಿಯ ಪರ್ಚೇಸ್ ಮಾಡ್ಕೊಳ್ಬೋದು. ಹೀಗೆ ನಮ್ಮ ಹಿಂದೂಸ್ತಾನ್ ಆಟೋ ಲಿಂಕ್ಸ್ ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಮಾಡ್ಕೊಳ್ಬೇಕು ಅಂತ ಕೇಳ್ಕೊಳ್ತಾ ಮುಂದೆ ಇಂಥ ಡೈಲಿ ವೆಹಿಕಲ್ಸ್ ಬರ್ತಾ ಹೋಗುತ್ತೆ. ನಮ್ಮ ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಬೇಕಂತ ಹೇಳ್ಕೊಳ್ತಾ, ಮತ್ತು ಇನ್ನೂ ಸಪೋರ್ಟ್ ಮಾಡಬೇಕು. ಇನ್ನು ಮುಂದೆ ಯಾವುದೇ ಥರ ನಿಮಗೆ ವೆಹಿಕಲ್ಸ್ ಕಂಟಿನ್ಯೂ ಬರ್ತಾ ಹೋಗ್ತಾ ಯಾವುದೇ ಥರ ಡಿಸ್ಕಂಟಿನ್ಯೂ ಆಗೋದಿಲ್ಲ. ಇಷ್ಟು ಹೇಳ್ತಾ ಇನ್ನು ಈ ವಿಡಿಯೋನ ಇಲ್ಲೇ ಮುಗಿಸ್ತೀನಿ. ನಮ್ಮ ಹಿಂದೂಸ್ತಾನ್ ಆಟೋ ಲಿಂಕ್ಸ್ ಪೇಜ್ನ ಯೂಟ್ಯೂಬ್ನ ವಾಚ್ ಮಾಡಿದ್ದಕ್ಕೆ ಧನ್ಯವಾದ ಅಂತ ತಿಳಿಸ್ಕೊಡ್ತಾ ಈ ವಿಡಿಯೋನಲ್ಲಿ ಮುಗಿಸ್ತೀನಿ. ಶುಭ ದಿನ, ವಂದನೆಗಳು.